ಆಗ್ತಿರ್ತಕ್ಕಂಥ ಅನ್ಯಾಯ ಏನಂದರೆ ಅವರ ಸಂಸ್ಥೆ ನಿಯಮಗಳ ಪ್ರಕಾರ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇಲ್ಲ ಸರ್, ವಿಪರೀತವಾದಂಥ ಫೀಸ್ ತಗೊಳ್ಳುವಂಥದ್ದು. ಆ ಅನ್ಯಾಯವನ್ನು ನಾವು ಕೇಳಲಿಕ್ಕೆ ಹೋದರೆ ನಮ್ಮ ಮೇಲೆ ಬೆದರಿಕೆ ಆಗ್ತಕ್ಕಂಥದ್ದು, ನಮ್ಮ ದೌರ್ಜನ್ಯ ಮಾಡ್ತಕ್ಕಂಥದ್ದು. ಈ ವಿಚಾರದಲ್ಲಿ ನಾವು ಕಳೆದ ವರ್ಷ ಮಾನ್ಯ ಜಿಲ್ಲಾಧಿಕಾರಿಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ. ಇದುವರೆಗೆ ಯಾರ ಮೇಲೂ ಕ್ರಮಗಳಾಗಲಿಲ್ಲ. ಹಾಗಾಗಿ ಈ ಒಂದು ನಮ್ಮ ಮಕ್ಕಳಿಗೆ ಆಗ್ತಾ ಇರ್ತಕ್ಕಂಥ ಮಾತಾಡ್ತಾರೆ, ಯಾವ ಗೌರವವನ್ನು ಕೊಡೋದಿಲ್ಲ. ಆ ನಿಯಮ, ಆ ಸಂಸ್ಥೆ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ. ಯಾವ ಪೇರೆಂಟ್ಸ್ ಅಸೋಸಿಯೇಷನ್ ಇಲ್ಲ, ಪೇರೆಂಟ್ಸ್ ಮೀಟಿಂಗ್ ಇಲ್ಲ. ಹಾಗಾಗಿ ಇದನ್ನು ದಯವಿಟ್ಟು ನೀವು ಕ್ರಮ ತಗೊಳಿಸಿರಲಿಲ್ಲ. ಆಯಿತು ಸರ್, ನಿಗಾ ವಹಿಸಿ ಮಾಡಿ ಅಂತ ಹೇಳ್ತಾರೆ. ಕ್ರಮಕ್ಕೆ ಎಷ್ಟು ಹೇಳ್ತೀನಿ, ನಿಗಾ ವಹಿಸಿ ಅಂತ ಹೇಳ್ತೀನಿ. ಸರ್, ಶಾಲೆ ಆರಂಭ ಆಗ್ತಾ ಇದೆ. ಈಗ ಡೊನೇಷನ್ ಹಾವಳಿ ಖಾಸಗಿ ಶಾಲೆಗಳಿಂದ ಹೆಚ್ಚಾಗ್ತಿದೆ ಅಂತ ಒಂದು ಆರೋಪ ಕೇಳಬೇಕು. ನಮ್ಮ ಮನೆಗೆ ಕೊಟ್ಟಿದ್ದಾರೆ. ಸರ್, GST ಬಳಿಕ VBG ರಾಮ್ಜಿ ಯೋಜನೆ ಬಗ್ಗೆ ಸರ್ಕಾರ ಹೋರಾಟ ರೂಪಿಸಿದೆ. ನಿನ್ನೆ ನಾವು ಅದನ್ನ ಅನುಷ್ಠಾನ ಅವ್ರಿಗೆ ನಿರ್ದಿಷ್ಟವಾಗಿ ನಾವು ಅವ್ರಿಗೇನು ಏನು ಗೊತ್ತು ಗುರಿ ಇಲ್ದಂಗೆ ಮಾಡ್ಬಿಟ್ಟಿದ್ದಾರೆ. ಅವರೇ ಪರದಾಡ್ತಾ ಇದ್ದಾರೆ. ಇಲ್ಲಿ ಕೇಂದ್ರ ಸರ್ಕಾರದ ಇಂಪ್ಲಿಮೆಂಟ್ ಮಾಡಿಲ್ಲ. ಇಲ್ಲಿವರೆಗೇನು ಈಗ ಹಿಂದೆ ನರೇಗಾ ಮಾಡ್ತಾರೆ, ಅದನ್ನೇ ಮುಂದುವರಿಸಿ ಇಲ್ಲಿಂದ ಈ ಏಪ್ರಿಲ್ ಮೇವರೆಗೆ ಮುಂದುವರಿಸಿ ಅಂತ ಅವ್ರಿಗೆ ನಮ್ಗೆ ಆದೇಶ ಕೊಟ್ಟು ಮೇನು ಮುಗಿದು ಬಂದಿದೆ. ಹೀಗಾಗಿ ಅವ್ರಿಗೆ ಕನ್ಫ್ಯೂಷನ್ಲಿದ್ದಾರೆ. ಏನು ಅದೇ ನಾವು ಅದನ್ನ ಸರಿಪಡಿಸಿ ನಾವು ಕೋರ್ಟ್ ಹೋಗ್ಬೇಕು ಅಂತ ತೀರ್ಮಾನ ಮಾಡಿ. ತಮಿಳುನಾಡಲ್ಲಿ ಈಗಾಗಲೇ ಕೂಡ TVK ಪಕ್ಷಕ್ಕೆ 108 ಸ್ಥಾನಗಳು ಬಂದಿದೆ. ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷ ಕೂಡ ಬೆಂಬಲ ನೀಡಿದೆ. ಆದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯಪಾಲರು ಸರ್ಕಾರ ರಚನೆಗೆ ಹಿಂದೇಟು ಮಾಡ್ತಾ ಇದ್ದಾರೆ, ಅವಕಾಶ ಕೊಡ್ತಾ ಇಲ್ಲ, ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮಣಿದು ಅಂತ ಹೇಳೋದು ಕರೆಕ್ಟ್ ಇದೆಯಲ್ಲ. ಕೂಡ ಇದೆ ತಮಿಳುನಾಡು. ಏನು ಹೇಳ್ತಾ ಇದ್ದೀರಿ, ಕೇಂದ್ರ ಸರ್ಕಾರದವರು ಅವಕಾಶ ಇದ್ದಾರೆ, ಕರೆಕ್ಟ್ ಇದೆ. ಈಗ ಅವನಿಗೆ 108 ಬಹುಮತ ಇರ್ತಕ್ಕಂಥವನು ಅವ್ರಿಗೆ ನೀವು ಕರೆದ್ಬಿಟ್ಟು ನೀವು ಬಹುಮತ ಸಾಬೀತು ಮಾಡಿ ಹೇಳ್ಬೇಕು. ಎಲ್ಲಿ ಹೇಳ್ಬೇಕಂತ ಎಲ್ಲಿ ಸಾಬೀತು ಮಾಡ್ಬೇಕು? ವಿಧಾನಸಭೆಯಲ್ಲಿ ಸಾಬೀತು ಮಾಡ್ಬೇಕು. ನೀನು ಬಹುಮತ ಇಲ್ಲ ಅಂತ ಇವನೇ ಕಳಿಸ್ಬಿಟ್ರೆ. ಆಕ್ಚುಲಿ 2018 ಕೂಡ ಯಡಿಯೂರಪ್ಪ ಅವರು ಬಹುಮತ ಸಾಬೀತು ಮಾಡಕ್ಕೆ ಅವಕಾಶ ಕೊಟ್ಟಿದ್ರು ಸರ್. ಪ್ರಮಾಣ ವಚನ ಆಲ್ರೆಡಿ ಸ್ವೀಕಾರ ಮಾಡಿದ್ರು. ಕ್ರಮ ಕರೆಕ್ಟ್ ಅದು, ಆ ಕ್ರಮ ಕರೆಕ್ಟ್. ಇವ್ರು ಅದನ್ನ ಅನುಸರಿಸ್ತಾ ಇಲ್ಲ. ನೀವೇ ಹೇಳಿದ್ರಲ್ಲ ಈಗ ಕೇಂದ್ರದ ಡೈರೆಕ್ಷನ್ ಇದೆ, ನಡೀತಾರೆ. ರಾಜ್ಯ ಮತ್ತು ಜಿಲ್ಲೆಯಲ್ಲಿ ನೀರಿನ ಕೊರತೆ ಉಂಟಾಗಿದೆ. ನೀರಿನ ಕೊರತೆ ನಮ್ಮಲ್ಲಿ ಸಾಕಷ್ಟಿದೆ ಅಂತ ವರದಿ ಇದೆ ನಮ್ಮ ಹತ್ರ. ಇವತ್ತು ನೋಡ್ತೀನಿ, ಮೀಟಿಂಗ್ ಕೇಳ್ತೀನಿ. ಅವ್ರು ಕೊಟ್ಟರೆ ನಮ್ಮ ಇಲಾಖೆಯವರೆಲ್ಲ ಕೊಟ್ಟರೆ ಬರ್ತಾಯಿಲ್ಲ. ನೀರಿನ ಕೊರತೆ ಇದೆ ಅಂತ ಹೇಳ್ತಾ ಇದ್ದೀನಿ. ಅಕ್ರಮವಾಗಿ ಸರ್ ಕರ್ನಾಟಕದಿಂದ ತಮಿಳುನಾಡಿಗೆ ಮೇವನ್ನು ಸಾಗಾಟ ಮಾಡ್ತಿದೆ ಅಂತ ಆರೋಪ ಸರ್. ಅದು ತಡೆಯೋಣ ಅಂತ ನೀವೇ ಹೊರಗಡೆ ಹೋಗಿದಾಗೆ ತಡೆ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಮೇ 15ಕ್ಕೆ ಸರ್ AICC ಕಡೆಯಿಂದ DK ಶಿವಕುಮಾರ್ ಬಿಗ್ ಗಿಫ್ಟ್ ಕೊಡ್ತಾರೆ ಅಂತ ಅವರ ಬಣದ ಶಾಸಕರ ಮಾತು. ಬದಲಾವಣೆ ಚಾನ್ಸಸ್ ಇದೆಯಾ ಸರ್? ಹಿರಿಯ ಸಚಿವರು ನೀವೇ ಗೊತ್ತಿದ್ದರೆ ತಾನೇ ಹೇಳೋದು, ಗೊತ್ತಿಲ್ಲ ಏನಂತ ಹೇಳೋದು ನಾನು. ಈಗಾಗಲೇ 40 ನನಗೆ ತಿಳಿಯೋದು ಎಲ್ಲ ವಿಚಾರ ಗೊತ್ತಿದೆ ಅವ್ರಿಗೆ. ತಮಗೆ ಹೇಳಿಲ್ಲ. ನನಗೆ ನಾವು ಬದಲಾವಣೆ ಆಯಿತು, ನನಗೆ ಯಾರು ಕೇಳ್ತಾ ಇದ್ದೀನಿ, ಏನು ಜವಾಬ್ದಾರಿ ವಿಷಯದಲ್ಲಿ ಮಾಡ್ತಾ ಇದ್ದೀನಿ. ಸರ್, ಪಶ್ಚಿಮ ಬಂಗಾಳದಲ್ಲಿ ಆಫ್ಟರ್ ಎಲೆಕ್ಷನ್ ರಿಸಲ್ಟ್ ಮತ್ತೆ ಪರಿಸ್ಥಿತಿ ಕೋಮುಗಲಭೆ ಆಗ್ತಾ ಇದೆ, ಹೊಡೆದಾಟ ಆಗ್ತಾ ಇದೆ, ಗಲಾಟೆಗಳಾಗ್ತಾ ಇದೆ. ಇಲ್ಲಿಗೆ ಹೋಗ್ತಾರೆ ನೋಡಿ, ಅಲ್ಲಿ ಗಲಾಟೆ ಘರ್ಷಣೆ ಆಗೋದು ಒಳ್ಳೆ ಬೆಳವಣಿಗೆ ಅಲ್ಲ. ವಾತಾವರಣ ಚೆನ್ನಾಗಿ ಯಾವುದೇ ಪಕ್ಷದವರಾಗಲಿ ಯಾರೇ ಆಗಲಿ ಗಲಾಟೆ ಅದು ಒಳ್ಳೆ ಬೆಳವಣಿಗೆ. CM ಸ್ಥಾನಕ್ಕೆ ನಾವು ರಾಜೀನಾಮೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ ಹೇಳಿ ಮಮತಾ ಬ್ಯಾನರ್ಜಿ ಹೇಳ್ತಾರೆ. ಕೇರಳಕ್ಕೆ ಗಣಿ ಸಂಪತ್ತು ರಾಜ್ಯ ಸಾಂಸ್ಕೃತಿಕ ಸಂಪತ್ತು ರವಾನೆ ಆಗ್ತಾ ಇದೆ ಅಂತ ಆರೋಪ. ಈ ಕಳೆದ 3 ತಿಂಗಳಲ್ಲಿ ಸುಮಾರು ಜನ ಅದರಿಂದ ಅಪಘಾತದ ಬಲಿಯಾಗಿದ್ದಾರೆ. ಟಿಪ್ಪರ್ಗಳಿಗೆ ಈ ಕ್ರಮನೇ ಸರ್, ಮೊನ್ನೆ ಕೂಡ ಒಂದು ಆಕ್ಸಿಡೆಂಟ್ ಆಗಿ 3 ಸ್ಪಾಟ್ ಆಯಿತು ಸರ್. ಮಣ್ಣು ಪತ್ತೆ ಆಗಿ 2 ಚೆಕ್ ಪೋಸ್ಟ್ ಇದೆ ಸರ್. ಈಗ ಏನು ಈಗ ನಮ್ಮ ಮನೆ ಕಟ್ಟುವಂಥ ಮೆಟೀರಿಯಲ್ಸ್ ಏನಿದೆ ಇಲ್ಲಿ ಇಟ್ಕೊಂಡು ತಿಂಗ್ಸಾಸಿ ಅನ್ನ ಇಲ್ಲಿ ಇಟ್ಕೊಂಡು ಏನು ಮಾಡೋದು ನಾವು? ಸಾಗಾಣಿಕೆ ಮಾಡ್ತಾರೆ, ಬಟ್ ಸಾಗಾಣಿಕೆ ಮಾಡ್ತಾ ಇರೋದು ಎಚ್ಚರಿಕೆಯಿಂದ ವಾಹನ ಓಡಿಸ್ತಾರೆ. ಮರಳು, ಜಲ್ಲಿ, ಕಲ್ಲು ಮಾರಾಟ ಮಾಡೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಮಣ್ಣನ ಬಗ್ಗೆ ನನಗೆ ಮಾಹಿತಿ ಅಂತ ಸರ್. ಇನ್ನು 15 ದಿವಸದಲ್ಲಿ ಶಾಲೆಗಳು ಆರಂಭ ಆಗ್ತವೆ. ಇದೇನಾದ್ರು ನೀವು ಸ್ವಲ್ಪ ನಿರ್ಲಕ್ಷ್ಯ ಏನಾದ್ರು ವಹಿಸಿದ್ರೆ ಪರಿಸ್ಥಿತಿ ಗಂಭೀರ ಆಗ್ತದೆ. ನಿರ್ಲಕ್ಷ್ಯ ವಹಿಸೋದೇ ಇಲ್ಲ. ಯಾರು ವಾಹನಗಳು ಓಡಿಸ್ತಾರೆ ಅವರು ಸ್ವಲ್ಪ
ನಿಗಾವಹಿಸಿ ವಾಹನಗಳು ಓಡಿಸ್ಬೇಕು. ನಾವು ನಿರ್ಲಕ್ಷಿತ ವಾಹನ ಓಡಿಸಿ ಅಲ್ಲ, ಬರೀ ದಂಡ ವಿಧಿಸೋದ್ರಿಂದ ಇದಕ್ಕೆ ಪರಿಹಾರ ಆಗಲ್ಲ ಸರ್. ನಿಲ್ಲಿಸ್ಬೇಕಾಗುತ್ತೆ ಸರ್. ಅಲ್ಲ, ವಾಹನಗಳನ್ನ ಜಪ್ತಿ ಮಾಡಿ ಆ ಥರದ್ದೇನು ಆ ಥರ ಅಲ್ಲ, ಜಪ್ತಿ ಯಾವ ಥರ ಮಾಡೋದು ನಾವು? ಏನೋ ಲೈಸೆನ್ಸ್ ಇದೆಯಾ, ಅದು ಇದೆಯಾ, ಎಷ್ಟು ಟ್ಯಾಕ್ಸ್ ಕಟ್ಟಿಲ್ಲ, ಇದಕ್ಕೆ ಜಪ್ತಿ ಮಾಡ್ಬೋದು. ಏನು ಆಮೇಲೆ ಈಗ ಕಲ್ಲು ನೀವು ಜಲ್ಲಿ ಮರಳು ಕಲ್ಲು ಇವನ್ನ ಸಾಗಾಣಿಕೆ ಮಾಡಬೇಡ ಅಂತ ಹೇಳೋದು